ಈಕೆ ಬೇಕು ಅಂತ ತನ್ನ ಫ್ರೆಂಡ್ ನ ಅಪ್ಪಿಕೊಂಡು ಆಕೆ ಕಟ್ಟಿಕೊಂಡಿರೋ ದಾರದ ಸ್ಕ್ರೂನ ಲೂಸ್ ಮಾಡ್ತಾಳೆ. ಇದರಿಂದ ಈಕೆ ಮೇಲೆ ಹೋಗಿ ಆ ಸ್ಕ್ರೂ ಲೂಸ್ ಆಗಿ ಕೆಳಗಡೆ ಬಿದ್ದು ಬಿಡ್ತಾಳೆ. ಆ ಆಕ್ಟರ್ ಕೆಳಗಡೆ ಬಿದ್ದಿದ್ರಿಂದ ಈಕೆ ಅಳೋ ರೀತಿ ಆಕ್ಟ್ ಮಾಡ್ತಾ ಇರ್ತಾಳೆ. ಆದ್ರೆ ಒಳಗೆ ಆಕೆ ತುಂಬಾ ಖುಷಿಯಾಗಿ ಇರ್ತಾಳೆ. ಅವಾಗಿಂದ ಆಕೆ ಬದಲಾಗಿ ಈಕೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ. ಇದರಿಂದ ಈಕೆ ತುಂಬಾನೇ ಫೇಮಸ್ ಆಗ್ತಾಳೆ. ಈಕೆ ತುಂಬಾನೇ ಅವಾರ್ಡ್ ಕೂಡ ಬರ್ತವೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಕೆಳಗಡೆ ಬಿದ್ದಿರೋ ಆಕ್ಟರ್ ಇನ್ನು ಬದುಕೇ ಇರ್ತಾಳೆ. ಆಕೆ ಹೊರಗಡೆ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ತಾನು ಕೆಳಗಡೆ ಬಿದ್ದು ಈ ರೀತಿ ಆಗೋಕೆ ಕಾರಣ ತನ್ನ ಫ್ರೆಂಡ್ ಅಂತ ಈಕೆಗೆ ಗೊತ್ತಾಗಿರುತ್ತೆ. ಇದರಿಂದ ಈಕೆ ಹಣನ ಸಂಪಾದನೆ ಮಾಡ್ಕೊಂಡು ತನ್ನ ಮುಖನ ಸರ್ಜರಿ ಮಾಡಿಸ್ಕೊಳ್ತಾಳೆ. ಇದರಿಂದ ಆಕೆ ಮೊದಲಿನ ತರ ಆಗೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ಒಬ್ಬ ಡಿಟೆಕ್ಟಿವ್ ಹೆಲ್ಪ್ ನಿಂದ ತನ್ನನ್ನು ಮೋಸ ಮಾಡಿದವಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ತಾಳೆ. ತನ್ನ ಫ್ರೆಂಡೇ ತನ್ನನ್ನು ಕೆಳಗಡೆ ಬೆಳೆಸಿ ಈ ರೀತಿ ನನ್ನ ಮಾಡಿ ಈಗ ಆಕೆ ಫೇಮಸ್ ಆಗಿದ್ದಾಳೆ ಅಂತ ತಿಳ್ಕೊಂಡು ಆಕೆ ಮೇಲೆ ದ್ವೇಷನ ಬೆಳೆಸ್ಕೊಳ್ತಾಳೆ. ಅದರಿಂದ ಈಕೆ ಹೇಗಾದ್ರೂ ಮಾಡಿ ರಿವೆಂಜ್ ನ ತೀರಿಸ್ಕೊಳ್ಬೇಕಂತೇಳಿ ಕಷ್ಟ ಪಡ್ತಾ ಇರ್ತಾಳೆ. ತಾನು ಮತ್ತೆ ಗ್ಲಾಮರಸ್ ಆಗಿ ರೆಡಿ ಆಗಿ ಮತ್ತೆ ಅದೇ ಸಿಟಿ ಒಳಗಡೆ ಎಂಟ್ರಿ ಕೊಡ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕು ಅಂತ ಅನ್ಕೊಂಡ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ಪೇಜ್ ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.